ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಮತ್ತೆ ಒಂದು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ ಕರ್ಕೊಂಬಂದಿವಿ. ಜಾಗ ಚೇಂಜ್ ಯಾವುದಿದು? ಬನಶಂಕರಿ 3rd ಸ್ಟೇಜು, ವಾಟರ್ ಟ್ಯಾಂಕ್ ರೋಡು, ಕತ್ರಗುಪ್ಪೆಗೆಲ್ಲ ಹತ್ರ ತುಂಬ ಸೆಲೆಬ್ರಿಟೀಸ್ ಇರೋ ಒಂದು ಜಾಗ ಇದು. ಸೊ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆ ಪಾಯಿಂಟ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಅಥೆಂಟಿಗಾಗಿ ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ತಾರೆ, ಮತ್ತು ರೈಸ್ ಬಾತ್ ಸಿಗುತ್ತೆ, ವಡೆಗಳು ಸಿಗುತ್ತೆ, ಗಿರ್ಮಿಟ್ ಸಿಗುತ್ತೆ. ಸೊ ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಲೊಕೇಶನ್ ಮಾತ್ರ ಚೇಂಜ್ ಆಗಿದೆ. ಸೋಮು ಜಯನಗರ್ನಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ತಿಂದಿದ್ದು, ನಾನು ಇಲ್ಲಿಗ ಟ್ರೈ ಮಾಡ್ತೀನಿ. ಏನೇನು ಸಿಗುತ್ತೆ ಅಂತೆಲ್ಲ ತೋರಿಸ್ತೀವಿ. ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ. ಸರ್ ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಆಗಿ? ಸರ್ ನಾವು 2017 ಸ್ಟಾರ್ಟ್ ಮಾಡಿದ್ವಿ. ಇವಾಗ 8 ಇಯರ್ಸ್ ಮೊನ್ನೆ ಜೂನಲ್ಲಿ ಕಂಪ್ಲೀಟ್ ಆಗಿ 9th ಇಯರ್ ರನ್ನಿಂಗ್ ಅಲ್ಲಿ ಇದೆ. ಓಕೆ, ಸ್ಟಾರ್ಟ್ ಮಾಡಕ್ಕೆ ಏನು ಉದ್ದೇಶ ಆಗಿತ್ತು ಸರ್? ನಾನು ಬಂದು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಫುಡ್ ಅನ್ನೋದು ಮುಂಚೆಯಿಂದನೂ ಒಂದು ಪ್ಯಾಷನ್. ಓಕೆ, ಏನೇ ಆದ್ರೂ ಫುಡ್ ಅಲ್ಲಿ ಅಂದ್ರೆ ಅಡುಗೆ ಮಾಡೋದಾಗ್ಲಿ, ಏನಾದ್ರು ಹೊಸ ಡಿಶಸ್ ಟ್ರೈ ಮಾಡೋದಾಗ್ಲಿ, ಮನೇಲಿ ಅಮ್ಮಂಗೆ ಹೆಲ್ಪ್ ಮಾಡೋದಾಗ್ಲಿ, ಆ ತಗದ್ ಒಂದು ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಇತ್ತು. ಆ ಒಂದು ಇದರಿಂದ ಲೈಕ್ ನಾವು ಯಾವುದೇ ಫೀಲ್ಡಲ್ಲಿ ಇದ್ರೂ ಯಾವಾಗಲೂ ಫುಡ್ ಬಗ್ಗೆನೇ ಒಂದು ಇದಿಗೊತ್ತು. ಮನೆಯಲ್ಲಿ ಸ್ವಲ್ಪ ಒಪ್ಪಿಸ್ಬಿಟ್ಟು ಕೊನೆಗೆ ವಾಪಸ್ ಫುಡ್ ಬಿಸ್ನೆಸ್. ಪರ್ಟಿಕ್ಯುಲರ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತಾನೆ ಯಾಕೆ ಮಾಡಿದ್ರಿ? ಸೊ ನಾನು ಕೆಲವೊಂದು ಗೊತ್ತು ನನಗೆ. ಚೈನೀಸ್ ಮಾಡ್ತೀನಿ, ಇಟಾಲಿಯನ್ ಮಾಡ್ತೀನಿ, ಮೆಕ್ಸಿಕನ್ ಮಾಡ್ತೀನಿ, ಈ ಸೌತ್ ಇಂಡಿಯನಲ್ಲೂ ಬೇರೆ ಬೇರೆ ಮುದ್ದೆ ಆಗಲಿ ಎಲ್ಲ ಮಾಡ್ತೀವಿ. ಬಟ್ ಇದು ಬಂದು ನಾನು ಎಲ್ಲ ಕಾನ್ಸೆಪ್ಟು ಸ್ಟಡಿ ಮಾಡಿದಾಗ ಒಂದು 2 ರೀಸನ್ ಇತ್ತು. ಒಂದು ಬೆಣ್ಣೆ ದೋಸೆ ನಮ್ಗೆ ಇಷ್ಟ, ಪರ್ಸನಲ್ ಫೇವ್ರೇಟು. 2ನೇದು ಬಂದು ಇದರಲ್ಲಿ ಮ್ಯಾನ್ ಪವರ್ ಡಿಪೆಂಡೆನ್ಸಿ ಸ್ವಲ್ಪ ಕಮ್ಮಿ. ಸೊ ನಾನೇ ಎಲ್ಲ ಕಲಿತು ಇದು ಮಾಡಿ ನಾನು ದೋಸೆನೂ ಹಾಕ್ಬೋದು, ಇಡ್ಲಿನೂ ಮಾಡ್ಕೊಬೋದು, ರೈಸು ಮಾಡ್ಬೋದು. ಸೊ ಸ್ಟಾಫ್ ಒಂದಿಬ್ರು ಕಮ್ಮಿ ಇದಾಗೆ ಬಟ್ ಇಲ್ಲ ಅಂದ್ರೂ ಲೈಕ್ ಐ ಕ್ಯಾನ್ ಮ್ಯಾನೇಜ್ ಅನ್ನೊಂದು ಇದರಿಂದ ಇದನ್ನ ಸೆಲೆಕ್ಟ್ ಮಾಡಿದೆ. ಹೌದು, ಈಗಿರೋ ಕರೆಂಟ್ ಸಿನಾರಿಯೋನಲ್ಲಿ ಲೇಬರ್ ಇಶ್ಯೂಸ್ ತುಂಬಾನೇ ಇದೆ. ಸೊ ಅದಕ್ಕಾಗಿ ನೀವು ಇದನ್ನ ಅದೊಂದು ಅಡ್ವಾಂಟೇಜ್ ಈ ಫೀಲ್ಡ್ ಈ ಒಂದು ರೆಸಿಪಿನಲ್ಲಿ. ಸೊ ನಾನೇ ಹಿಟ್ಟು ರೆಡಿ ಮಾಡ್ಕೋಬಹುದು, ಎಲ್ಲಾನು ಇದು ಮಾಡ್ಕೊಬಹುದು. ಸೊ ಅದರಿಂದ ಇದನ್ನ ಏನೇನು ಸ್ಪೆಷಲ್ ಸಿಗುತ್ತೆ ಸರ್ ಇಲ್ಲಿ? ಸೊ ಸ್ಪೆಷಲ್ ಬಂದು ಜನ ತುಂಬಾ ಜಾಸ್ತಿ ಇಷ್ಟಪಡೋದು ಓಪನ್ ದೋಸೆ, ಓಪನ್ ಬೆಣ್ಣೆ ದೋಸೆ. ಆಕ್ಚುಲಿ ದಾವಣಗೆರೆ ದೋಸೆ ಸ್ಟಾರ್ಟ್ ಆದಂಗೆ ಓಪನ್ ಇಂದ. ಆಮೇಲೆ ಬೆಣ್ಣೆ ದೋಸೆ ಪ್ಲೈನು, ಬೆಣ್ಣೆ ಮಸಾಲೆ ದೋಸೆ, ಬೆಣ್ಣೆ ಸೆಟ್ ದೋಸೆ, ಬೆಣ್ಣೆ ಖಾಲಿ ದೋಸೆ. ಸೊ ಇದೆಲ್ಲಾನು ಫೇಮಸ್ಸು. ತುಂಬ ಇಡ್ಲಿ ಅಥವಾ ಪ್ಲೈನ್ ತಿನ್ನೋಗೆಲ್ಲ ಎಣ್ಣೆ ಬೆಣ್ಣೆ ಬೇಡ ಅಂತ ಪ್ಲೈನ್ ಖಾಲಿ ಪ್ಲೈನ್ ಸೆಟ್ ತಿನ್ನೋದು ಕೂಡ ಬರ್ತಾರೆ ನಮ್ಮ ಹೋಟ್ಲಲ್ಲಿ. ಬೆಣ್ಣೆ ತಿಂದೇವೆ. ಸೊ ರೈಸ್ ಬಾತ್ನಲ್ಲಿ ಏನಾದರೂ ಮಾಡ್ತೀರಾ? ರೈಸ್ ಬಾತ್ ಒಂದು ಡೈಲಿ ಒಂದೊಂದು ರೈಸ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಇವತ್ತು ಗೀ ರೈಸ್ ಮಾಡಿದ್ರಲ್ಲ? ಇವತ್ತು ಗೀ ರೈಸ್. ಆಕ್ಚುಲಿ ಇವತ್ತು ಯೂಶಲಿ ಸ್ಯಾಟರ್ಡೆ ಸಂಡೇ ಸ್ಪೆಷಲ್ ರೈಸ್ ಐಟಮ್ ಮಾಡ್ತೀವಿ. ಕಸ್ಟಮರ್ ಒಂದು ಆರ್ಡರ್ ಇದ್ದಿದ್ರಿಂದ ಗೀ ರೈಸು ವೆಜ್ ಕುರ್ಮಾ ಬೇಕಾಗಿತ್ತು ಅವ್ರಿಗೆ. ಸೊ ಅವ್ರಿಗೆ ಬೇಕಾದಂಗೆ ಮಾಡ್ಕೊಟ್ವಿ. ಇಲ್ಲ ಅಂದ್ರೆ ಯೂಶುವಲಿ ಟೊಮೆಟೊ ಬಾತು, ಪುದೀನ ಬಾತು, ಮೆಂತ್ಯ ಬಾತು, ಕ್ಯಾಪ್ಸಿಕಮ್ ರೈಸು ಆ ಥರ ಚೇಂಜ್ ಆಗ್ತಾ ಇರುತ್ತೆ. ಜೊತೆಗೆ ಸಂಜೆ ಹೊತ್ತು ಪುಳಿಯೋಗರೆ ಮತ್ತೆ ಲೆಮನ್ ರೈಸ್ ಇರುತ್ತೆ. ಓಕೆ, ಮಾರ್ನಿಂಗ್ ಮತ್ತೆ ಆಫ್ಟರ್ನೂನ್ ಎಲ್ಲ ರೈಸ್ ಬಾತ್ ಇರುತ್ತೆ, ಕರ್ಡ್ ರೈಸ್ ಇರುತ್ತೆ. ಓಕೆ,
ನಾನು ಬೋರ್ಡು ಗಿರ್ಮಿಟ್ ಎಲ್ಲ ನೋಡಿದೆ, ಅದು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್? ಗಿರ್ಮಿಟ್ ಬಂದು ಬೆಳಿಗ್ಗೆ 11 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ. ಗಿರ್ಮಿಟ್ಟು, ಮೆಣಸಿನ್ಕಾಯಿ ಬಜ್ಜಿ, ಆಮೇಲೆ ಆಲೂ ಬೋಂಡ, ಇದು 3 ಐಟಮ್ ಬೆಳಿಗ್ಗೆ 11 ಗಂಟೆ 12 ಗಂಟೆಯಿಂದ ಅವೈಲೇಬಲ್ ಇರುತ್ತೆ, ಫುಲ್ ಡೇ ಇರುತ್ತೆ. ಓಕೆ ಓಕೆ. ಆಮೇಲೆ ಅದು ಬಿಟ್ಟು ನಾವು ಮಸಾಲೆ ವಡೆ, ಉದ್ದಿನ ವಡೆ ಮಾಡ್ತೀವಿ. ತಟ್ಟೆ ಇಡ್ಲಿನಲ್ಲಿ ಪುಡಿ ತಟ್ಟೆ ಇಡ್ಲಿ ಮಾಡ್ತೀವಿ. ನಾರ್ಮಲ್ ಪ್ಲೇನ್ ತಟ್ಟೆ ಇಡ್ಲಿನೂ ಇದೆ, ಬೆಣ್ಣೆ ತಟ್ಟೆ ಇಡ್ಲಿ, ಬೆಣ್ಣೆ ಪುಡಿ ತಟ್ಟೆ ಇಡ್ಲಿ ಊಟ ಮಾಡ್ತೀವಿ. ಈಗ ನೆಕ್ಸ್ಟ್ ವೀಕಿಂದ ಒಂದು ಮಹಾರಾಜ ಬೆಣ್ಣೆಕಾಲಿ ಅಂತ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇದೀವಿ. ಓಕೆ. ಅದು ಬಂದು ಲೈಕ್ ಒಂದೇ ಇದರಲ್ಲಿ 3 ಟೇಸ್ಟ್ ಮಾಡ್ಬೋದು ಕಸ್ಟಮರ್ ಅಂತ. ಅಂದರೆ ಒಂದು ಪ್ಲೈನು, ಒಂದು ಪುಡಿ, ಒಂದು ಕೆಂಪು ಚಟ್ನಿ. ಸೊ 3 in 1 ಮಹಾರಾಜ ಬೆಣ್ಣೆಕಾಲಿ ಅಂತ. ಸರ್ ನಾನು ನಿಮ್ಮ ಮಸಾಲೆ ನೋಡ್ತಾ ಇದ್ದೆ, ತುಂಬಾನೇ ಒಳ್ಳೆ ಕಲರ್ ಎಲ್ಲ ಇತ್ತು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸರ್ ಮಸಾಲೆ ಬಂದು ನಾವು ಎಲ್ಲಾನು ಪೌಡರ್ ಆಗಲಿ ಮಸಾಲೆ ಆಗಲಿ ಎಲ್ಲ ಇನ್ನೋಸೇ ರೆಡಿ ಮಾಡ್ಕೊಳ್ಳೋದು ನಾವೇನೆ. ಓಕೆ. ಇದರಲ್ಲಿ ಮಸಾಲೆನಲ್ಲಿ ಏನು ಇದು ಅಂದರೆ ನಾವು 3 ತರ ಚಿಲ್ಲೀಸ್ ಯೂಸ್ ಮಾಡ್ತೀವಿ. ಬ್ಯಾಡ್ಗಿ, ಗುಂಟುಗು ಮತ್ತು ಇನ್ನೊಂದು ಗುಂಡು ಮೆಣಸಿನ್ಕಾಯಿ ಅಂತ ಬರುತ್ತೆ, ರೆಡ್ ಚಿಲ್ಲಿ, ಅದನ್ನು ಯೂಸ್ ಮಾಡ್ತೀವಿ. ಜೊತೆಗೆ ಬೇರೆ ಸ್ಪೈಸಸ್ಸು, ಜೊತೆಗೆ ಜಿಂಜರ್ ಗಾರ್ಲಿಕ್, ಆನಿಯನ್ನು, ಟೊಮೆಟೊ ಇದೆಲ್ಲ ಯೂಸ್ ಮಾಡಿ ನಾವೇ ಗ್ರೈಂಡ್ ಮಾಡಿ ಗ್ರೈಂಡರಲ್ಲಿ ಇದು ಮಾಡಿ ಸೆಮಿ ಇದರಲ್ಲಿ ರುಬ್ಕೋತೀವಿ. ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ದೋಸೆಗೆ ಯೂಸ್ ಮಾಡ್ತೀವಿ. ಬಟ್ ನಾನು ದೋಸೆ ತಿಂದಾದ್ಮೇಲೆ ಇವರ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಆ ಒಂದು ಮಸಾಲೆ ಅಂತೂ ಅದ್ಭುತವಾಗಿತ್ತು. ಆ ಮಸಾಲೆ ದೋಸೆ ಅಂತೂ ಖಂಡಿತ ಮಿಸ್ ಮಾಡಬೇಡಿ, ಅದ್ಭುತವಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವ್ಯೂವರ್ಸ್ಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬ್ತೀನಿ. ಆದಷ್ಟು ಬೇಗ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆನಲ್ಲಿ ನಾನು ಇಲ್ಲಿ ಫಾಸ್ಟ್ ಮೂವಿಗಿರುವಂಥ 3 ದೋಸೆಗಳನ್ನ ತರಿಸ್ಕೊಂಡಿದ್ದೀನಿ. ಸ್ಪೆಷಲ್ ಮಸಾಲೆ ದೋಸೆ ಮತ್ತು ಬೆಣ್ಣೆ ದೋಸೆ, ಓಪನ್ ದೋಸೆ ಒಂದು. ಸೊ ನನಗೆ ಫಸ್ಟು ಈ ಸ್ಪೆಷಲ್ ಮಸಾಲೆ ದೋಸೆ ತಿನ್ನಬೇಕು ಅನಿಸ್ತಾ ಇದೆ. ಈ ರೋಸ್ಟ್ ಆಗಿರೋ ರೀತಿ ನೋಡ್ತಾ ಇದ್ರೇ ಆ ಹೆಂಚು ಎಷ್ಟು ಸೀಸನ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ತುಂಬ ಏಜ್ ಆಗಿದೆ ಆ ಒಂದು ತವಾಗೆ, ಆ ಹೆಂಚಿಗೆ. ಸೊ ಒಳ್ಳೆ ಫಿನಿಶಿಂಗ್ ಬಂದಿದೆ ಅಂತಲೇ ಹೇಳ್ಬೋದು. ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಾಲಿಟಿನೇ ಅದರ ಹಿಟ್ಟು ರುಬ್ಬಬೇಕಾದ್ರೆ ಹಾಕೋ ಅಂಥ ಒಂದು ರೇಷಿಯೋ ಇದೆ ನೋಡಿ, ಅದು ತುಂಬಾ ಸಕ್ಕತ್ತಾಗಿ ಅಥೆಂಟಿಕಾಗಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿಯೊಂದು ಜಾಗದಲ್ಲೂ ಅಷ್ಟೇ. ಈ ಜಾಗ ನಮಗೆ ಪರಿಚಯ ಆಗಿದ್ದು ಅನ್ಬಾಕ್ಸ್ ಕರ್ನಾಟಕ ಅವರು ತುಂಬ ಹಿಂದೆ ಒಂದು ವಿಡಿಯೋ ಮಾಡಿದರು. ಅದಾದಮೇಲೆ ಈ ಕಡೆ ಬಂದು ನಾವು ಈ ಜಾಗನ ನಿಮಗೆ ನಮ್ಮ ಚಾನಲ್ನಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ತಡ ಮಾಡದೆ ಈ ದೋಸೆ ಆರೋಗ್ಯದೊಳಗಡೆ ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ಬಿಡ್ತೀನಿ, ಬನ್ನಿ ನೋಡಿ ಯಾವ ಥರ ಇದೆ ಒಂದು ಟೆಕ್ಸ್ಚರ್ ಈ ದೋಸೆದು ಅಂತ. ಎಲ್ಲ ಕಡೆ ದಾವಣಗೆರೆ ಬೆಣ್ಣೆ ದೋಸೆ ಮಾಡಬೇಕಾದ್ರೆ 3 to 4 ರೌಂಡ್ ಬೆಣ್ಣೆ ಹೊಡಿತಾರೆ. ಇಲ್ಲಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬೆಣ್ಣೆನ ಹೊಡೆದು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಸೆಂಟ್ರ್ನಲ್ಲೇ ಮರ್ಕೊಂಡು ಸಾಫ್ಟ್ ಆಲೂಗಡ್ಡೆ ಪಲ್ಯ ಜೊತೆಯಲ್ಲೇ ಚಟ್ನಿನಲ್ಲಿ ಅದ್ಕೊಂಡು ಎಲ್ಲ ಕಡೆ ಫ್ರೈ ಮಾಡಿಬಿಡ್ತೀನಿ. ಆ ಮಸಾಲೆದ ಘಮ ಈಗಲೇ ನನಗೆ ಮೂಗಿಗೆ ಬಡಿತಾ ಇದೆ. ನಾನು ಸೆಂಟ್ರ್ನಲ್ಲಿ ಮುರಿದು ಆಲೂಗಡ್ಡೆ ಸೇರಿಸಿ ತೊಗೊಂಡೆ. ಹೈಲೈಟ್ ಏನು ಗೊತ್ತಾ, ಇವ್ರು ಹಾಕಿರುವಂಥ ಮಸಾಲೆ ಬಾಯಿ ತುಂಬ ಸ್ಪ್ರೆಡ್ ಆಗೋಯ್ತು. ಕ್ರಿಸ್ಪಿ ಲೇಯರು, ಒಳಗಡೆ ಸಾಫ್ಟ್ ಇದು. ಆ ಮಸಾಲೆ ಅಂತೂ ನನಗೆ ಮೂಗಿಗೆ ಬರೀತಾ ಇದೆ ಆ ಒಂದು ಘಮ. ಸೊ ಈಗ ವಿತೌಟ್ ಆಲೂಗಡ್ಡೆ ತೊಗೊಂಡು ಟ್ರೈ ಮಾಡ್ತಾಯಿದ್ದೀನಿ. ಧಮಾಕ ದೋಸೆ ಇದು. ಇವ್ರು ಹಾಕಿರೋ ಒಂದು ಮಸಾಲೆನೇ ಅದ್ಭುತವಾಗಿದೆ. ತುಂಬಾ ಸ್ಟ್ರಾಂಗ್ ಮಸಾಲೆ ಇದು. ಈ ಚಟ್ನಿನೂ ಡಾಮಿನೇಟ್ ಮಾಡಿಬಿಡ್ತಾ ಇದೆ. ಸೊ ಕಾಯಿ ಚಟ್ನಿನೇ ಡಾಮಿನೇಟ್ ಮಾಡುವಂಥ ಮಸಾಲೆ ತುಂಬ ಹೊತ್ತು ರುಚಿ ಬಾಯಿನಲ್ಲಿ ಉಳ್ಕೊಳುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ನನಗೆ ವಿತೌಟ್ ಆಲೂಗಡ್ಡೆ ಪಲ್ಯ ತಿನ್ನೋಕ್ಕೆ ಇಷ್ಟ ಆಗ್ತಾಯಿದೆ. ಸೂಪರ್ ಮಸಾಲೆ ಇದು. ನಾವು ಬಂದು ಆಲ್ಮೋಸ್ಟ್ ಒಂದು 3/4 ಅವರ್ ಕಾದಿದ್ದೀವಿ. ಸಿಕ್ಕಾಪಟ್ಟೆ ಆರ್ಡರ್ಸು, ಆನ್ಲೈನಲ್ಲೂ ನೀವು ಅವೈಲೇಬಲ್ ಇದ್ದಾರೆ. ಮತ್ತು ಇಲ್ಲೇ ಬಂದು ತಿನ್ನೋಕ್ಕೆ ಅಂತ ಒಳಗಡೆ ಒಂದು ಪುಟ್ಟ ಜಾಗ ಇದೆ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಬೇಕಿದ್ರೆ ಇದರಿಂದ ಹೊರಗಡೆ ನಂತರ ನಿಂತ್ಕೊಂಡು ತಿನ್ಬೋದು. ಇದನ್ನು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಇಲ್ಲಿ ಪ್ಲೇನ್ ಬೆಣ್ಣೆ ದೋಸೆ ಇದೆ. ತುಂಬಾ ಜಾಸ್ತಿ ವಾಲ್ಯೂಮ್ ಬೆಣ್ಣೆ ಕ್ಯೂಬ್ಸ್ ಹೋಗುತ್ತೆ ಇದಕ್ಕೆ. ನೋಡಿ ಯಾವ ಥರ ಇದೆ ಅಂತ ನೋಡಿ. ಪ್ರೆಸ್ ಮಾಡ್ತಾ ಇದೆ, ಹಾಕಿರೋ ಬೆಣ್ಣೆ ಎಲ್ಲ ಹೊರಗಡೆ ಬರ್ತಾ ಇದೆ. ಪ್ಲೇನ್ ಬೆಣ್ಣೆ ಮಸಾಲೆ ಇದು. ಜಾಸ್ತಿ ಮಸಾಲೆ ಫ್ಲೇವರ್ಸ್ ಬೇಕು ಅಂದರೆ ಮಸಾಲೆ ತೊಗೊಳ್ಳಿ.
ನಿಮಗೆ ರಿಯಲ್ ದೋಸೆದು ಆ ಕ್ರಿಸ್ಪಿನೆಸ್ಸು ಬೆಣ್ಣೆದು ಮಜಾ ಬೇಕು ಅಂದರೆ ಪ್ಲೇನ್ ಬೆಣ್ಣೆ ದೋಸೆ ತೊಗೊಳ್ಳಿ. ಆಹಾ, ನಾನು ತಿಂದಿದ್ದು ಮಸಾಲೆ ದೋಸೆನೇ ಒಂದು ಆ ಮಸಾಲೆನೇ ಡಾಮಿನೇಟ್ ಮಾಡ್ತಾಯಿತ್ತು. ಈಗ ಅದನ್ನ ನ್ಯೂಟ್ರಲ್ ಮಾಡೋಕ್ಕೆ ಪ್ಲೇನ್ ಬೆಣ್ಣೆ ದೋಸೆ ಚಟ್ನಿ ಜೊತೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಪಲ್ಯನೂ ಸೇರಿಸಿ ತೊಗೊಂಡ್ಬಿಡ್ತೀನಿ. ಏನಕ್ಕೆ ಸಿಕ್ಕಾಪಟ್ಟೆ ಆರ್ಡರ್ಸು ಜನ ಬರ್ತಾಯಿದ್ದಾರೆ ಅಂದರೆ ತುಂಬಾ ಅಥೆಂಟಿಕ್ ಆಗಿದೆ ದೋಸೆ ಇದು. ಇವರು ಹಿಟ್ಟಿಗೆ ಹಾಕೋವಂಥ ರೇಷಿಯೋ ಇರುತ್ತಲ್ವಾ, ನಮ್ಮ ದಾವಣಗೆರೆ ಸ್ಪೆಷಲ್ಲು, ಅದು ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಒರಿಜಿನೇಟ್ ಆಗಿರುವಂಥ ಒಂದು ರೆಸಿಪಿ ಇಡೀ ಬೆಂಗಳೂರು, ಕರ್ನಾಟಕ, ಇಂಡಿಯಾ ಎಲ್ಲ ಸಿಗುತ್ತೆ ಈ ಒಂದು ರೆಸಿಪಿ ದೋಸೆ. ದಾವಣಗೆರೆ ದೋಸೆಯನ್ನೇ ಎಷ್ಟು ಹೆಸರುವಾಸಿ ಅಂತ ಏನು ನಾವು ಹೇಳೋ ಅವಶ್ಯಕತೆ ಇಲ್ಲ. ಸೊ ಈಗ ಓಪನ್ ದೋಸೆ ಟ್ರೈ ಮಾಡಿಬಿಡ್ತೀನಿ. ಸೊ ಇದಕ್ಕೆ ಪುಡಿ ಹಾಕಿರ್ತಾರೆ, ಆ ಪುಡಿ ನೋಡಿ ಯಾವ ಥರ ಇದೆ ಅಂತ. ಪುಡಿ ನೋಡಿ ನೀಟಾಗಿ ಉದುರಿಸಿ ಅದ್ರ ಮೇಲೆ ಒಂದು 2-3 ರೌಂಡ್ ಬೆಣ್ಣೆ ಒಡೆದು ಕೊಡ್ತಾರೆ. ನಾನು ಎಲ್ಲಿ ಜಾಸ್ತಿ ಪುಡಿ ಇದೆಯೋ ಅಲ್ಲೇ ಮುರ್ಕೊಂಬಿಡ್ತೀನಿ ದೋಸೆನ. ಮತ್ತು ಇದಕ್ಕೆ ಗಟ್ಟಿ ಚಟ್ನಿ ಕೊಡ್ತಾರೆ. ಬೆಣ್ಣೆ ಅಂತೂ ನೋಡಿ ಯಾವ ಥರ ಹಾಕಿದ್ದಾರೆ ಅಂತ, ಸೂಪರಾಗಿ ಹಾಕಿದ್ದಾರೆ ಬೆಣ್ಣೆ. 2-3 ರೌಂಡ್ ಹೊಡಿತಾರೆ. ಸೊ ಇದಕ್ಕೆ ಸ್ಪೆಷಾಲಿಟಿ ಏನಂದರೆ ಗಟ್ಟಿ ಚಟ್ನಿ ತಗೊಂಡು ಟ್ರೈ ಮಾಡಿಬಿಡೋಣ. ಗಟ್ಟಿ ಚಟ್ನಿ ಇರೋದ್ರಿಂದ ತುಂಬ ಕಾಯಿ ಒಂದು ಫೀಲ್ ಆಗುತ್ತೆ ಈ ದೋಸೆ ತಿನ್ನಬೇಕಾದ. ಮತ್ತು ಇವರು ಒಂದು ಪುಡಿದು ಒಂದು ಗಮ್ಮತ್ತು. ಚಟ್ನಿಗಿಂತ ಇವ್ರು ಹಾಕಿದಾರಲ್ವ ಪುಡಿ, ಅದೇ ಡಾಮಿನೇಟ್ ಮಾಡುತ್ತೆ. ದಾವಣಗೆರೆ ಬೆಣ್ಣೆ ದೋಸೆಗೆ ಕಾಯಿ ಚಟ್ನಿ ರುಬ್ತಾರೆ ಎಲ್ಲೇ ಹೋದ್ರೂ, ಒರಿಜಿನೇಟ್ ಆಗಿರೋ ಜಾಗದಿಂದ ಹಿಡಿದು ಎಲ್ಲೇ ಹೋದ್ರೂ. ಸೊ ಅದು ಅಷ್ಟೊಂದು ಖಾರನೂ ಇರೋದಿಲ್ಲ, ಒಂದು ಮೈಲ್ಡ್ ಆಗಿರುತ್ತೆ ಚಟ್ನಿ. ಬಟ್ ಇವ್ರು ಹಾಕೋ ಪುಡಿ, ಮಸಾಲೆ ದೋಸೆಗೆ ಹಾಕಿರುವಂಥ ಒಂದು ಮಸಾಲೆ ಅದ್ಭುತವಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವೇನಾದರೂ ಈ ಕಡೆ ಇದ್ದರೆ ಖಂಡಿತ ಈ ಜಾಗಕ್ಕೆ ವಿಸಿಟ್ ಮಾಡಿ. ಸೊ ಅದ್ಭುತವಾದ ಒಂದು ದೋಸೆ. ಇದನ್ನು ನಾನು ಇನ್ನೂ ಮುಗಿಸೋದಿದೆ, ಎಲ್ಲ ಅರ್ಧ ತಿಂದಿದ್ದೀನಿ. ಮುಗಿಸ್ಬಿಟ್ಟು ನಿಮಗೆ ಸೋಮು ಜೊತೆಗೆ ಔಟ್ಲೋಕ್ ಸಿಗ್ತೀನಿ, ನೋಡ್ತಾ ಇರಿ. ಸತ್ಯ ಹೆಂಗಿತ್ತು? ಬ್ಯಾಕ್ ಟು ಬ್ಯಾಕ್ 2 ಎಪಿಸೋಡ್ಗಳು. ಒಂದು ಕಡೆ ಸೋಮು ತಿಂದಿದ್ದು, ಇಲ್ಲಿ ನಾನು ತಿಂದಿದ್ದು. ನನಗಂತೂ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಆ ಮಸಾಲೆ ದೋಸೆ ಅಂತೂ ನನ್ನ ಫೇವ್ರೇಟ್ ಆಗೋಯಿತು. ಅವ್ರು ಹಾಕಿದ್ದಿದ್ದು ಮಸಾಲೆ ಅಂತೂ ಅದ್ಭುತವಾಗಿತ್ತು. ಓಪನ್ ದೋಸೆನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ಪುಡಿ ಜೊತೆನಲ್ಲೇ. ಏನೇನು ಹೇಳ್ತೀಯಾ? ಹೌದು, ನೋಡಿದೆ ಈ ಮಳೆ ಬಂದಂಗೆ ಜನ ಆಗ್ಲಿಂದ ಫುಲ್ಲು ಕ್ರೌಡ್ ಬರ್ತಾನೆ ಇದ್ರು. ಈಗ ಸ್ವಲ್ಪ ಗ್ಯಾಪ್ ಸಿಕ್ಕಿದೆ ಅಷ್ಟೇ. ಅವರು ಪಾಪ ಮಾತಾಡ್ಸೋಣ ಅಂದ್ರೆ ಆಗಲೇ ಇಲ್ಲ ಅವ್ರಿಗೆ, ಅಷ್ಟು ಸಿಕ್ಕಾಪಟ್ಟೆ ಹೌದು, ಬ್ಯುಸಿ ಆಗಿಬಿಟ್ಟಿದ್ರು ಅವರು. ಸೊ ನಾವಂತೂ ಎಂಜಾಯ್ ಮಾಡಿದ್ವಿ, ಒಳ್ಳೆ ಬ್ರೇಕ್ಫಾಸ್ಟು. ಸೊ ನೀವೇನಾದರೂ ಬನಶಂಕರಿ 3rd ಸ್ಟೇಜ್ ವಾಟರ್ ಟ್ಯಾಂಕ್ ರೋಡ್ ಕಡೆ ಬಂದರೆ ಖಂಡಿತ ಈ ಜಾಗಕ್ಕೆ ವಿಸಿಟ್ ಮಾಡಿ. ಸೂಪರಾಗಿದೆ ದೋಸೆ, ಅಥೆಂಟಿಕ್ ಟಚ್ ಇರುತ್ತೆ. ಇನ್ನೇನು ಹೇಳ್ತೀಯಾ? ಸೂಪರ್. ಒಳಗಡೆ ಇನ್ನೂ ಒಡೆಗಳೆಲ್ಲ ಹಾಕ್ತಾಯಿರೋ, ತೋರಿಸಿಲ್ಲ ಅವ್ರಿಗೆ. ಹೌದು, ಗಿರ್ಮಿಟ್ ಇತ್ತು, ಗೀ ರೈಸ್ ಇತ್ತು. ಸೊ ಎಲ್ಲ ಟ್ರೈ ಮಾಡಿ ಅಂತ ಹೇಳ್ತೀವಿ. ಸೊ 2 ಎಪಿಸೋಡ್ ಇಷ್ಟ ಆಗಿದೆ ನಮ್ದಿವಿ. ಇಷ್ಟ ಆಗಿದೆ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.